ಮತ್ತೊಂದು ಕಡೆ ವೀಕ್ಷಕರೇ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಿದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಬೇಕು, ಮರೆಯೋ ಹಾಗಿಲ್ಲ. ಸಚಿವೆಯಾಗಿ ಮತ್ತೆ ಎಂಟ್ರಿ ಕೊಡ್ತಾರ ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೆಬ್ಬಾಳ್ಕರ್ ಪರ ಸಾಹುಕಾರ್ ಬ್ಯಾಟಿಂಗ್ ಅನ್ನುವ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಕ್ವೈಟ್ ಇಂಟ್ರೆಸ್ಟಿಂಗ್, ಇದು ಕುತೂಹಲಕ್ಕೆ ಕಾರಣ ಆಗ್ತಿದೆ ಮತ್ತು ಶಾಕಿಂಗ್ ಆಸ್ಪೆಕ್ಟು ಹೌದು. ಶಾಸಕ ಎಂ ಕೃಷ್ಣಪ್ಪ ಅಸಮಾಧಾನವನ್ನು ತಣಿಸೋದಕ್ಕೆ ಹೈಕಮಾಂಡ್ ಯಾವ ತಂತ್ರವನ್ನು ಅನುಸರಿಸಬಹುದು? ಈಗ ಉಳ್ಕೊಂಡಿರ್ತಕ್ಕಂಥದ್ದು ಒಂದು ಸ್ಥಾನ ಖಾಲಿ, ಅದಕ್ಕೆ ಆಲ್ರೆಡಿ ಪುರುಷ ಶಾಸಕರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದು ಸ್ಥಾನ ಇದೆಯಲ್ಲ, ಅದು ನಮಗೆ ಕೊಟ್ಬಿಡ್ರಿ ಒಂದಷ್ಟು ಜನರು. ಮತ್ತು ಮೌನವಾಗಿ ತಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಪರಿಯನ್ನು ಗಮನಿಸ್ತಾ ಇದ್ದೀವಿ. ಆ ಸಾಲಿನಲ್ಲಿ ಎಂ ಕೃಷ್ಣಪ್ಪ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಮಹಿಳಾ ಶಾಸಕಿಯರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಮುಂದಿನ ಅವಧಿಗೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಳ್ಬಹುದು ಅನ್ನೋದು. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಗುಡ್ ಮಾರ್ನಿಂಗ್. ಸೊ ಒಂದು ಪಂಚ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ರಾಜ್ಯದಲ್ಲಿ. ಆ ಪಂಚ ಗ್ಯಾರಂಟಿಗಳ ಮೇನ್ ಫೋಕಸ್ ಇದ್ದಂಥದ್ದೇ ಮಹಿಳಾ ಮತದಾರರು ಅಂತ. ಆದರೆ ಇವತ್ತು ಅದೇ ಮಹಿಳಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ, ಸಂಪುಟದ ಮಟ್ಟದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನುವ ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಆ ಒಂದು ಆರೋಪವನ್ನು ತೊಳ್ಕೊಳ್ಳೋದಿಕ್ಕೆ? ನಿಜಕ್ಕೂ ಸಹ ಸಾಧ್ಯ ಆಗುತ್ತಾ? ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಗೋ ಹೆಡ್ ಹನುಮಂತರಾಜು, ಏನು ಹೇಳ್ಬೋದು ಈ ವಿಚಾರಕ್ಕೆ? ಗುಡ್ ಮಾರ್ನಿಂಗ್ ಶಿವಶಂಕರ್. ಈಗಾಗಲೇ ಏನು ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಏನು ಅಧಿವೇಶನ ಶುರುವಾಯ್ತಲ್ಲ, ಅಧಿವೇಶನ ಶುರುವಾಗೋ ಮೊದಲ ದಿನವೇ ವಿಪಕ್ಷಗಳು ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ರು. ಜೊತೆಗೆ ಸದನದ ಒಳಗೂ ಜೊತೆಗೆ ಹೊರಗೂ ಕೂಡ ಸಾಕಷ್ಟು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಕೂಡ ಮುಂದಾಯಿತು. ಈ ನೆಲೆಯಲ್ಲಿ ಅಲರ್ಟ್ ಆದಂತಹ ಈಗ ಏನು ರಾಜ್ಯ ಸರ್ಕಾರ ಏನಿದೆ, ಈಗಾಗಲೇ ಉಳಿದಿರ್ತಕ್ಕಂಥ ಒಂದು ಕಾಲಿರ್ತಕ್ಕಂಥ ಸಚಿವ ಸ್ಥಾನವನ್ನು ಮಹಿಳೆಯರಿಗಾಗಿ ಮೀಸಲಿಡಬೇಕು ಅಂತ ಕೇಳಿ ಹೋರಾಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಈಗ ಯಾರನ್ನಾದರೂ ಒಬ್ಬರನ್ನ ಈಗ ಅಧಿವೇಶನ ಮುಗಿಯೋದ್ರ ಒಳಗಾಗಿ ಸಚಿವ ಸ್ಥಾನವನ್ನು ಪೂರ್ಣ ಮಾಡಬೇಕು ಅಂತೇಳಿ ಈಗ ನಿರ್ಧಾರ ಕೈಗೊಂಡೆ ಕಾಣಿಸ್ತಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಸತೀಶ್ ಜಾರಕಿಹೊಳಿ ಕೂಡ ಬ್ಯಾಟ್ ಬೀಸೋ ರೀತಿ ಕಾಣ್ತಿದೆ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೆಸರು ಸಾಕಷ್ಟು ಮುನ್ನೆಲೆಗೆ ಬರ್ತಿದೆ. ಇದ್ರ ಜೊತೆಯಾಗಿ ನಯನಾ ಮೋಟಮ್ಮ ಸೇರಿದಂತೆ ಏನು ಶಶಿಕಲಾ ರೂಪಾಧಾರ್ ಏನಿದ್ದಾರೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಿದೆ. ಎಲ್ಲ ಒಂದು ಕಡೆ ಈಗ ಎಲ್ಲವೂ ಅಂದುಕೊಂಡಂತೆ ಆದರೆ ಹೈಕಮಾಂಡ್ ಕೂಡ ಸಿಗ್ನಲ್ ಕೊಟ್ಟಿದ್ದೆ. ಅದಲ್ಲಿ ಏನು ಈಗ ಅಧಿವೇಶನ ನಡೆಯುತ್ತಲ್ಲ, ಅಧಿವೇಶನ ನಡೆಯೋದ್ರ ಒಳಗಾಗಿ ಏನು ಸಣ್ಣ ಸರ್ಜರಿಯೊಂದಿಗೆ ಮಹಿಳಾ ಪ್ರಾತಿನಿಧ್ಯವನ್ನು ಕೊಡೋ ನಿಟ್ಟಿನಲ್ಲಿ ಮಹಿಳಾ ಕೋಟಾವನ್ನು ಫಿಲ್ ಮಾಡೋ ಹಂತಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಶಿವಶಂಕರ್, ಓಕೆ ಹನುಮಂತರಾಜ್, ಈಗ ಒಂದು ಮಹಿಳಾ ಕೋಟಾದ ಅಡಿಯಲ್ಲಿ ಒಂದು 6 ಜನ ಲಾಬಿ ಮಾಡ್ತಾ ಇದ್ದಾರೆ. ಉಳ್ಕೊಂಡಿರ್ತಕ್ಕಂಥ ಒಂದು ಸ್ಥಾನ ಅದು ತುಂಬಿಸ್ಬೇಕು ಅನ್ನುವ ಲೆಕ್ಕಾಚಾರ. ಆದರೆ ಪುರುಷ ಶಾಸಕರು ಸಹ ಏನು ಕಡಿಮೆ ಇಲ್ಲ ಲಾಬಿಯಲ್ಲಿ. ಎಂ ಕೃಷ್ಣಪ್ಪ ಅವರ ಆದಿಯಾಗಿ ಒಂದಷ್ಟು ಜನರೇನು ಸಮಾಧಾನ ಮಾಡಿದ್ದಾರೆ. ಸೊ ಅವರಿಗೆ ಆ ಒಂದು ಸ್ಥಾನವನ್ನು ಕೊಡಬಹುದಾದಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ? ಒಂದು ವೇಳೆ ಇಲ್ಲ ಅನ್ನೋದಾದರೆ ಅವರನ್ನು ಯಾವ ರೀತಿಗೆ ಸಮಾಧಾನ ಮಾಡ್ಬೋದು ಅಂತ? ಶಿವಶಂಕರ್, ಏನು ಈಗಾಗಲೇ ಉಳಿದಿರ್ತಕ್ಕಂಥ ಒಂದು ಸಚಿವ ಸ್ಥಾನದ ಮೇಲೆ ಒಂದು ಕಡೆ ಮಹಿಳಾ ಶಾಸಕಿಯರು ಕಣ್ಣಿಟ್ಟಿದ್ರೆ, ಮತ್ತೊಂದು ಕಡೆ ಏನು ಅಸಮಾಧಾನಿತರೇನಿದ್ದಾರೆ ಅಸಮಾಧಾನಿತರು ಕೂಡ ಒಂದು ಕಡೆ ಕಣ್ಣಿಟ್ಟಿದ್ದಾರೆ. ನಮ್ಮ ಪರವಾಗೂ ಬ್ಯಾಟ್ ಬೀಸಬೇಕು, ಹೈಕಮಾಂಡ್ ನಮ್ಮ ಹತ್ರನೂ ಕೂಡ ನೋಡಬೇಕು. ಯಾಕೆಂತಂದರೆ ಮುಂಬರ್ತಾ ಎಲೆಕ್ಷನಲ್ಲಿ ನಮ್ಮ ವೋಟರ್ಸ್ ಏನಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ. ಜೊತೆಗೆ ನಮ್ಮ ಜಾಬ್ ರಿಪೋರ್ಟ್ ಕಾರ್ಡ್ ಕೂಡ ನೀವು ನೋಡಿದ್ದೀರಾ, ಯಾಕೆ ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಈಗಾಗಲೇ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಈ ನಿಟ್ಟಿನಲ್ಲಿ ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಂ ಕೃಷ್ಣಪ್ಪ ಅವ್ರಿಗೂ ಕೂಡ ಏನೋ ಸಣ್ಣದಾದ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಏನು ಸುರ್ಜೇವಾಲಾ ಅವರು ಹೇಳಿದ್ರು. ಆ ಮಿಸ್ಟೇಕ್ನ ಯಾವ ರೀತಿಯಲ್ಲಿ ಸರ್ ಮಾಡ್ತಾರೆ? ಒಂದು ವೇಳೆ ಇಲ್ಲಿ ಇರ್ತಕ್ಕಂಥ ಒಂದು ಸಚಿವ ಸ್ಥಾನವನ್ನು ಏನಾದರೂ ಉಳಿದಿರ್ತಕ್ಕಂಥ ಸಚಿವ ಸ್ಥಾನವನ್ನು ಎಂ ಕೃಷ್ಣಪ್ಪ ಅವ್ರಿಗೆ ಕೊಡ್ತಾರಾ, ಅಥವಾ ಈಗಾಗಲೇ ರಿಸರ್ವ್ ಅಂತ ಇರೋದ್ರ ಹಿನ್ನೆಲೆಯಲ್ಲಿ ಅದನ್ನೇನಾದರೂ ಮಹಿಳೆಯರಿಗೆ ಏನಾದರೂ ಮುಡಿಪಾಗಿಡ್ತಾರಾ, ಅಥವಾ ಒಂದು ವೇಳೆ ಏನಾದರೂ ಇರ್ತಕ್ಕಂಥ ಈಗಾಗಲೇ ಇರ್ತಕ್ಕಂಥ ಒಕ್ಕಲಿಗರ ಸಚಿವರನ್ನು ಅವರನ್ನು ರಾಜೀನಾಮೆ ತೆಗೆದುಕೊಂಡು ಎಂ ಕೃಷ್ಣಪ್ಪ ಅವ್ರಿಗೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಶಿವಶಂಕರ್, ಓಕೆ ಹನುಮಂತರಾಜು, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಾನು ಕನೆಕ್ಟ್ ಆಗ್ತೀನಿ.